ಒಂದು ಸುಂದರವಾದ ಹಳ್ಳಿಯಲ್ಲಿ ಗೋಪಾಲ ಎಂಬ ಯುವಕ ವಾಸವಾಗಿದ್ದ. ಅವನು ತನ್ನ ಹೊಲದಲ್ಲಿ ಬೆಳೆದ ಬೆಳೆಗಳನ್ನು ಮಾರಿ ತನ್ನ ಕುಟುಂಬವನ್ನು ಸಂತೋಷದಿಂದ ಸಾಕುತ್ತಿದ್ದ. ಗೋಪಾಲನ ಪ್ರಾಮಾಣಿಕತೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಊರಿನವರು ಅವನನ್ನು ತುಂಬಾ ಇಷ್ಟಪಡುತ್ತಿದ್ದರು. ಒಂದು ಬಿಸಿಲಿನ ದಿನ ಗೋಪಾಲ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಕೈಯಲ್ಲಿರುವ ಮಣ್ಣಿನ ಕುಡಿಯುವ ಡೊಳ್ಳು ಆಕಸ್ಮಿಕವಾಗಿ ಕೆರೆಗೆ ಬಿದ್ದು ಹೋಯಿತು. ಆ ಡೊಳ್ಳು ಅವನಿಗೆ ತುಂಬಾ ಪ್ರಿಯವಾಗಿತ್ತು. ಅದು ಅವನ ಅಜ್ಜನಿಂದ ಬಂದಿದ್ದ ವಸ್ತು. ಡೊಳ್ಳು ಕೆರೆಗೆ ಬಿದ್ದದನ್ನು ನೋಡಿ ಗೋಪಾಲನಿಗೆ ತುಂಬಾ ದುಃಖವಾಯಿತು. ಕೆರೆಯ ಬಳಿ ನಿಂತು ಗೋಪಾಲ ದೇವರನ್ನು ಪ್ರಾರ್ಥಿಸಿದನು, ದೇವರೇ, ನನ್ನ ಡೊಳ್ಳನ್ನು ನನಗೆ ವಾಪಸ್ ಕೊಡು. ಅಷ್ಟೇಕೆ, ಕೆರೆಯ ಆಳದಿಂದ ಒಂದು ಅದ್ಭುತವಾದ ಶಬ್ದ ಕೇಳಿಸಿತು. ಅಲ್ಲಿಂದ ಒಬ್ಬ ದೇವತೆ ಹೊರಬಂದರು. ಆ ದೇವತೆ ಕೈಯಲ್ಲಿ ನೀಲಿ ಬಣ್ಣದ ಮಿನುಗುವ ಒಂದು ಅದ್ಭುತವಾದ ಡೊಳ್ಳು ಇತ್ತು. ದೇವತೆ ಗೋಪಾಲನನ್ನು ನೋಡಿ ಪ್ರಶ್ನಿಸಿದರು, ಗೋಪಾಲ, ಈ ಡೊಳ್ಳು ನಿನ್ನದೇ? ಗೋಪಾಲ ಸ್ವಲ್ಪ ಹೊತ್ತು ಯೋಚಿಸಿ ನಿಧಾನವಾಗಿ ಹೇಳಿದನು, ಇದು ನನ್ನದು ಅಲ್ಲ. ಇದು ನನ್ನದು, ಕೇವಲ ಸರಳವಾದ ಮಣ್ಣಿನ ಡೊಳ್ಳು. ಗೋಪಾಲನ ಪ್ರಾಮಾಣಿಕತೆಯನ್ನು ಕಂಡು ದೇವತೆಗೆ ತುಂಬಾ ಸಂತೋಷವಾಯಿತು. ಅವನಿಗೆ ಆ ನೀಲಿ ಬಣ್ಣದ ಡೊಳ್ಳನ್ನು ಕೊಟ್ಟು ಹೀಗೆ ಹೇಳಿದರು, ನಿನ್ನ ಪ್ರಾಮಾಣಿಕತೆಗೆ ಬಹುಮಾನವಾಗಿ ನಾನು ನಿನಗೆ ಈ ಡೊಳ್ಳನ್ನು ಕೊಡುತ್ತಿದ್ದೇನೆ. ಇದಲ್ಲದೆ ನಿನ್ನ ಮಣ್ಣಿನ ಡೊಳ್ಳನ್ನು ನಾನು ಬೆಳ್ಳಿಯಿಂದ ಮಾಡಿ ಕೊಡುತ್ತೇನೆ. ಗೋಪಾಲನ ಸಂತೋಷಕ್ಕೆ ಪರಿಮಿತಿಯೇ ಇರಲಿಲ್ಲ. ಆ ದಿನದಿಂದ ಗೋಪಾಲನ ಜೀವನ ಇನ್ನಷ್ಟು ಸುಖಕರವಾಯಿತು. ನೀತಿ: ಪ್ರಾಮಾಣಿಕತೆಯು ಯಾವಾಗಲೂ ಒಳ್ಳೆಯ ಫಲವನ್ನು ನೀಡುತ್ತದೆ. ಸುಳ್ಳು ಹೇಳುವುದರಿಂದ ಸ್ವಲ್ಪ ಕಾಲ ಲಾಭವಾಗಬಹುದು, ಆದರೆ ದೀರ್ಘಕಾಲದಲ್ಲಿ ಪ್ರಾಮಾಣಿಕತೆಯೇ ದೊಡ್ಡ ಶಕ್ತಿ.